ನಮಸ್ಕಾರ, ನಾನು ನಿಮ್ಮ ಸೌಮ್ಯ ಹೇಮಂತ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಡರ್ನ್ ಆಧ್ಯಾತ್ಮಿಕ. ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಷ್ಟೇ ನಾನು ಮಹಾಭಾರತದ ಇಂದಿನ ಪಿತಾಮಹರುಗಳು ಯಾರಿದ್ರು ಅವರ ಒಂದು ವಿವರವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅಂದರೆ ಪರಶರ ಮತ್ತು ಊರ್ವಶಿಯ ದಂಪತಿಗಳಿಂದ ಪ್ರಾರಂಭವಾದಂತಹ ಮಹಾಭಾರತದ ವಂಶಜರ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ಅದರ ಮುಂದುವರಿದ ಭಾಗವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾವು ಪ್ರಾರಂಭ ಮಾಡೋಣ. ನಾನು ನಿಮಗೆ ಕಳೆದ ಸಂಚಿಕೆಯಲ್ಲಿ ನಿಮಗೆ ಕೃಷ್ಣನ ಜನನದ ಬಗ್ಗೆ ಮಾಹಿತಿಯನ್ನು ಅಲ್ಲಿಗೆ ನಾನು ನಿಲ್ಲಿಸಿದ್ದೆ. ಇವತ್ತು ಅದರ ಮುಂದುವರೆದ ಭಾಗವನ್ನು ನೋಡೋಣ. ಹೇಗೆ ಕಂಸ ಅಂದರೆ ದೇವಕಿ ಮತ್ತು ವಸುದೇವನ ದಂಪತಿಗಳ ಪುತ್ರರಾಗಿ 6ನೇ ಮಗನಾಗಿ ಶ್ರೀಕೃಷ್ಣ ಪರಮಾತ್ಮ ಜನ್ಮವನ್ನು ಎತ್ತಾನೆ. ಹಾಗೆ ಕಂಸನಿಗೆ ತನ್ನ ಕನಸಲ್ಲಿ ಅಂದರೆ ಸ್ವಪ್ನದಲ್ಲಿ ತನ್ನ ಒಂದು ನಾಶ ತನ್ನ ಸ್ವಂತ ತಂಗಿಯ ಮಗನಿಂದನೇ ಆಗುತ್ತೆ ಅಂತ ಅವಳಿಗೆ ಸ್ವಪ್ನವನ್ನು ಬೀಳುತ್ತೆ. ಅದರಿಂದಾಗಿ ಎಲ್ಲ ಮಕ್ಕಳನ್ನು ಅವನು ಕೊಲೆ ಮಾಡಿಸ್ತಾನೆ. ಹಾಗೆ ಇದನ್ನು 6ನೇ ಮಗು ನನ್ನ ಸಾವಿಗೆ ಕಾರಣವಾಗುತ್ತೆ ಅಂತ ಹೇಳಿ ತನ್ನ ಸ್ವಂತ ಸಹೋದರಿಯನ್ನೇ ಬಂದಿಖಾನೆಯಲ್ಲಿ ಇರಿಸ್ತಾನೆ. ಹಾಗೂ ವಸುದೇವ ಮತ್ತು ದೇವಕಿಯನ್ನು ಇಬ್ಬರು ಕೂಡ ಒಂದೇ ಕೋಣೆಯಲ್ಲಿ ಅವರು ಬಂಧಿಸಿರ್ತಾನೆ. ನಂತರ ಜನಿಸಿದಂಥ ಎಲ್ಲ ಮಕ್ಕಳನ್ನು ಕೂಡ ಅವನು ಕೊಲೆ ಮಾಡ್ತಾನೆ. ಹಾಗೂ 6ನೇ ಮಗುವಾಗಿ ಕೃಷ್ಣನು ಜನಿಸ್ತಾನೆ. ಅದರಿಂದಾಗಿ ಈ ಮಗುವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ವಸುದೇವ ಮಗುವನ್ನು ಯಶೋದೆ ಮತ್ತು ನಂದ ದಂಪತಿಗಳ ಮಡಿಲಿಗೆ ಹಾಕ್ತಾರೆ. ಹಾಗೂ ಅದನ್ನು ತೆಗೆದುಕೊಂಡು ಒಂದು ಬುಟ್ಟಿಯಲ್ಲಿ ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಸಮುದ್ರವೇ ದಾರಿಯನ್ನು ಬಿಟ್ಟು ಸರ್ಪವೇ ಎಡೆ ತೆರೆದು ಮಳೆಯಿಂದ ರಕ್ಷಿಸಲ್ಪಟ್ಟು ಅಂತ ಮಾಹಿತಿಯನ್ನು ನಿಮಗೆ ಅಲ್ಲಿಗೆ ನಾನು ನಿಲ್ಲಿಸಿದ್ದೆ. ಇವತ್ತು ಅದರ ಮುಂದುವರೆದ ಭಾಗವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಶೋದೆ ಮತ್ತು ನಂದ ಇಬ್ಬರು ದಂಪತಿಗಳ ಪೋಷಣೆಯಲ್ಲಿ ತನ್ನ ಬಾಲ್ಯವನ್ನು ಕಳೀತಾನೆ ಶ್ರೀಕೃಷ್ಣ ಪರಮಾತ್ಮ. ಈ ಒಂದು ಪರಮಾತ್ಮನೇ ಎತ್ತಿದ್ದಾನೆ ಅಂತ ಹೇಳಿ ಇಡೀ ವಿಶ್ವಕ್ಕೆ ಅಂದರೆ ಲೋಕಕ್ಕೆ ತಿಳಿದಂಥದ್ದು. ಹಾಗೂ ಇದರನ್ನು ನಾವು ಬೆಳಲಿಕ್ಕೆ ಬಿಡಬಾರ್ದು ಅಂತ ಹೇಳಿ ಪೂತನಿ ಎಂಬ ಮಹಾರಾಕ್ಷಸಿ ಕೂಡ ಅವರನ್ನು ಕೊಲೆ ಮಾಡಲಿಕ್ಕೆ ಅಂದರೆ ಪುಟ್ಟ ಮಗುವನ್ನು ಕೃಷ್ಣನ ಕೊಲೆ ಮಾಡಲಿಕ್ಕೆ ಕೂಡ ಯತ್ನಿಸುವಂಥದ್ದು. ಆದರೆ ಜನ್ಮವೆತ್ತದ್ದು ಯಾರು ಅಂದರೆ ಪರಮಾತ್ಮನೇ ಜನ್ಮವೆತ್ತಿರುವಂಥದ್ದು. ಹಾಗೂ ಪೂತನಿ ರಾಕ್ಷಸಿ ಪುಟ್ಟ ಮಗು ಪೂತನಿಯನ್ನು ಕೂಡ ಕೊಲೆಗೈತಾಳೆ. ಹಾಗೆ ಈ ಕೃಷ್ಣ ಲೀಲೆ ಕೂಡ ಮುಂದುವರಿಯುತ್ತೆ. ಬೆಣ್ಣೆ ಚೂರ ಅಂದರೆ ನವನೀತ ಅಂದರೆ ಬೆಣ್ಣೆ ಅಂತ ಹೇಳಿ ನಂದ ಮತ್ತು ದೇವಕಿ ಯಶೋದೆ ದಂಪತಿಗಳು ಮಜ್ಜಿಗೆ ಅಂದರೆ ಅವರು ಗೋಕುಲದಲ್ಲಿ ಬೆಳೆಯುವಂಥದ್ದು. ಹಾಗೂ ಸುತ್ತಮುತ್ತ ಗೋಕರುಗಳು ಅಂದರೆ ಹಸುಗಳ ಮಧ್ಯದಲ್ಲೇ ತನ್ನ ಬಾಲ್ಯವನ್ನು ಕಳೆಯುವಂಥದ್ದು ಶ್ರೀಕೃಷ್ಣ ಪರಮಾತ್ಮ. ಬೆಣ್ಣೆ, ತುಪ್ಪ, ಹಾಲು ಇದರಲ್ಲೇ ತನ್ನ ಬಾಲ್ಯವನ್ನು ಮುಂದುವರಿಸ್ತಾನೆ. ಹಾಗೂ ಅವನಿಗೆ ಬೆಣ್ಣೆ ಅಂದರೆ ಬಹಳ ಪ್ರಿಯವಾದದ್ದು. ಹಾಗೂ ಮಡಕೆಯಲ್ಲಿ ಇಟ್ಟಂತಹ ಎಲ್ಲ ಬೆಣ್ಣೆಯನ್ನು ಕದ್ದು ತಿಂತಾ ಇರ್ತಾನೆ. ಅದನ್ನು ಮಾರಿ ಜೀವನ ಮಾಡ್ತಾ ಇರ್ತಾರೆ. ಯಶೋದೆ ಮತ್ತು ನಂದ ದಂಪತಿಗಳು ಮೇಲೆ ಅಟ್ಲ ಮೇಲೆ ಇಟ್ಟಂತಹ ಬೆಣ್ಣೆಯನ್ನು ಕೂಡ ತನ್ನ ಸ್ನೇಹಿತರೊಟ್ಟಿಗೆ ಸೇರಿ ಬೆಣ್ಣೆಯನ್ನು ಕದ್ದು ತಿನ್ನುವಂಥದ್ದು. ಅದಕ್ಕೆ ಅನಿಸುತ್ತೆ ಅವರಿಗೆ ನವನೀತ ಚೋರ ಅಂತ ಹೆಸರು ಬಂದಿದ್ದು. ಅಂದರೆ ನವನೀತ ಅಂತಂದರೆ ಬೆಣ್ಣೆ ಅಂತ, ಸಂಸ್ಕೃತದಲ್ಲಿ ನವನೀತ ಅಂತ ಕರೀತಾರೆ ಬೆಣ್ಣೆಗೆ. ನವನೀತ ಚೋರ ಅಂತ ಹೆಸರು ಬಂದದ್ದು ಇದರಿಂದಾಗಿ. ಹಾಗೂ ಅದೇ ರೀತಿ ಕಾಳ ಸರ್ಪ ಅಂದರೆ ಸಮುದ್ರದಲ್ಲಿ ಒಂದು ದೊಡ್ಡ ಸರ್ಪವನ್ನು ಅಡಗಿರುತ್ತೆ. ಅದರಿಂದ ಆ ಒಂದು ಯಮುನೆ ಹತ್ರ ಎಲ್ಲರೂ ಹೋಗಲಿಕ್ಕೆ ಹೆದರುತ್ತಿರುವಂಥದ್ದು. ಆದರೆ ಈ ಕೃಷ್ಣ ಪರಮಾತ್ಮ ಅಲ್ಲಿಗೆ ಹೋಗಿ ನೋಡೋಣ ಅಂತ ಹೇಳಿ ಆ ಯಮುನೆ ಹತ್ರ ಹೋಗಿ ಏನಿದೆ ಅಂತ ನೋಡ್ಕೊಂಡು ಬರಲಿಕ್ಕೆ ಅಂತ ಹೇಳಿ ಕೃಷ್ಣ ಪರಮಾತ್ಮ, ಕುಚೇಲ ಎಲ್ಲರೂ ಒಟ್ಟಿಗೆ ಹೋಗ್ತಾರೆ. ಹಾಗೂ ಅಲ್ಲಿ ಅಂದರೆ 5 ತಲೆ ಸರ್ಪ ಕೂಡ ಎದ್ದೇಳುತ್ತೆ. ಹಾಗೂ ಆ ಸರ್ಪ ತನ್ನ ಅಂದರೆ ಕೃಷ್ಣ ಪರಮಾತ್ಮನನ್ನು ಅಂದರೆ ಬಾಲದಲ್ಲಿ ಎಳ್ಕೊಂಡು ಹೋಗುತ್ತೆ. ಆದರೆ ಕೃಷ್ಣ ಸಮುದ್ರದೊಳಗೆ ಹೋಗಿ ಸರ್ಪವನ್ನು ಕಾಲಲ್ಲಿ ತುಳಿದು ಮತ್ತೆ ಅದೇ ಸರ್ಪದ ಎಡೆಯ ಮೇಲೆ ನಿಂತ್ಕೊಂಡು ಬರ್ತಾನೆ. ಅದೇ ಕೃಷ್ಣ ಪರಮಾತ್ಮನ ಲೀಲೆ ಕೂಡ ಆಗುತ್ತೆ.
ಹಾಗೆ ಗೋವರ್ಧನಗಿರಿ ಅಂದರೆ ಎತ್ತಿದಂಥ ಒಂದು ಪ್ರಸಂಗ ಕೂಡ ನಾನು ನಿಮಗೆ ವಿವರಿಸ್ತೀನಿ. ಎಲ್ಲ ಒಂದು ಕಡೆ ಈ ಬೃಂದಾವನವನ್ನು ಬಿಟ್ಟು ಗೋವರ್ಧನಗಿರಿಯನ್ನು ಬಿಟ್ಟು ಬೃಂದಾವನದ ಕಡೆ ವಲಸೆಯನ್ನು ಬೆಳೆಸ್ತಾರೆ ನಂದ ಮತ್ತು ಯಶೋದೆ ದಂಪತಿ ಮತ್ತು ಅವರ ಪರಿವಾರದವರು ಆಗಿರ್ತಾರೆ. ಹಾಗೂ ಹೋಗುವಂಥ ಸಂದರ್ಭದಲ್ಲಿ ತುಂಬ ಒಂದು ಘೋರವಾದ ಅಂದರೆ ಭಯಂಕರವಾದ ಮಳೆ ಕೂಡ ಬೀಳ್ತಾ ಇರುತ್ತೆ. ಆಗ ಈ ಒಂದು ಮಳೆಯನ್ನು ಆರ್ಭಟವನ್ನು ತಪ್ಪಿಸ್ಕೊಳ್ಳಲಿಕ್ಕೆ ಎಲ್ಲೂ ಕೂಡ ಒಂದು ನೆರಳು ಸಿಗೋದಿಲ್ಲ. ಆ ಅಂಥ ಸಂದರ್ಭದಲ್ಲಿ ಕೃಷ್ಣನು ಗೋವರ್ಧನಗಿರಿ ಅಂದರೆ ಬೆಟ್ಟವನ್ನೇ ತನ್ನ ಕಿರುಬೆರಳಲ್ಲಿ ಹೀಗೆ ಹಿಡಿದುಕೊಂಡು ನಿಂತ್ಕೊಳ್ತಾನೆ. ಅಂದರೆ ಗೋವರ್ಧನಗಿರಿಯನ್ನು ಒಂದು ಬೆರಳಲ್ಲಿ ಹೀಗೆ ತುದಿಯಲ್ಲಿ ಇಟ್ಕೊಂಡು ಆ ಒಂದು ಬೆಟ್ಟದ ಕೆಳಗೆ ಎಲ್ಲರಿಗೂ ನೆರಳನ್ನು ಮಾಡಿಕೊಳ್ಳುವಂಥದ್ದು. ಇದು ಗೋವರ್ಧನಗಿರಿಯನ್ನು ಎತ್ತಂಥ ಕೃಷ್ಣ ಪರಮಾತ್ಮ ಕೈಯಲ್ಲಿ ಎತ್ತಂಥ ಸಂದರ್ಭ ಕೂಡ ಆಗಿರುತ್ತೆ. ನಂತರ ಅವರು ಬೃಂದಾವನಕ್ಕೆ ವಲಸೆಯನ್ನು ಕೂಡ ಬರ್ತಾರೆ. ಹಾಗೂ ಅಲ್ಲಿ ರಾಧೆಯ ಪರಿಚಯ ಕೂಡ ಆಗುತ್ತೆ. ಇದರ ನಂತರ ಈ ರಾಧೆಯ ಜೊತೆ ಗೆಳೆತನವನ್ನು ಹಾಗೂ ಪ್ರೇಮಾಕುರ ಆದಂಥ ಸಂದರ್ಭವನ್ನು ನಾನು ನಿಮ್ಮ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ವಿವರಿಸ್ತೀನಿ. ಇವತ್ತಿನ ಸಂಚಿಕೆ ನಿಮಗೆ ಬಹಳ ಉಪಯುಕ್ತ ಆಯಿತು ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ದಯವಿಟ್ಟು ಲೈಕ್ ಮತ್ತು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಇವತ್ತಿನ ಸಂಚಿಕೆ ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮಸ್ಕಾರ.